ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ಶೀಲಾ ಅಂತ ಕೊಟ್ಟಿದ್ದ ವಿಳಾಸಕ್ಕೆ ಬರುವಂತಹ ಒಬ್ಬ ವ್ಯಕ್ತಿ ಶೀಲಾ ಅವರಿಗೆ ಬೇಕಾಗಿದ್ದಾನೆ. ಸೊ ಅದಕ್ಕೆ ಇವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇವರ ಯಜಮಾನರು ಹೊರದೇಶದಲ್ಲಿದ್ದಾರೆ. 5 ವರ್ಷದಿಂದ ತೂತು ಖಾಲಿ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಬೆರಳಿನಿಂದ ಸಂಪೂರ್ಣ ಸಮಾಧಾನ ಆಗುತ್ತಿಲ್ಲ. ಒಬ್ಬ ಮುದುಕ ಸಿಕ್ಕಿದ್ರು ಸರಿ, ಖಂಡಿತ ಎತ್ತಿ ಕೊಡುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ, ನಿಮ್ಮ ಅನಿಸಿಕೆ ತಿಳಿಸಿ. ಆ್ಯಂಡ್ ಇವರ ಹತ್ತಿರ ಟಾಟಾ ಇಂಡಿಕಾ DLE 1999 ಒಂದು ಹಳೆಯ ಕಾರ್ ಆಗಿರುತ್ತೆ. ಸೊ ಇದೇ ಕಾರಲ್ಲಿ ಬಂದು ತನ್ನ ಒಂದು ಬಯಕೆ ಈಡೇರಿಸಿಕೊಳ್ಳೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿರೋದು, ಸ್ವಂತ ಮನೆ ಇದೆ, ಜೊತೆಗೆ ಒಂದು ಕಾರ್ ಕೂಡ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಮುಂದೆ ಚರ್ಚೆ ಮಾಡೋಣ. ಆ್ಯಂಡ್ ನೀವು ಬೆಂಗಳೂರಿಗೆ ಬಂದ ನಂತರ ಕರೆ ಮಾಡಿ, ಕಾರಲ್ಲಿ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆ ಹತ್ತಿರ ಟಾಟಾ ಇಂಡಿಕಾ DLE ಒಂದು ಹಳೆ ಕಾರ್ ಆಗಿರುತ್ತೆ. ನೀವು ಬೆಂಗಳೂರಿಗೆ ಬಂದು ಕರೆ ಮಾಡಿದರೆ ಈ ಒಂದು ಕಾರಲ್ಲಿ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಹಿಳೆಯ ಸಾಮರ್ಥ್ಯ ನೋಡಿ, ಮಹಿಳೆಯರಿಗೆ ಪ್ರತಿದಿನ ಮಾಡಿದರೂ ಸಮಸ್ಯೆ ಆಗಲ್ಲ, ಆದರೆ ಮಾಡೋ ಮುಂಚೆ ಮೊದಲು ಅವರ ದೇಹ ಬಿಸಿ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹೇಗಾದರೂ ಮಾಡಿ ಅವರಿಗೆ ಆಸೆ ಹುಟ್ಟಿಸುವ ಹಾಗೆ ಮಾಡಬೇಕು. ಸೊ ನಂತರ ಮೊದಲು ದೇಹ ಬಿಸಿ ಮಾಡಿ ಅವರಿಗೆ ಆಸೆ ಹುಟ್ಟಿಸಿ ನಂತರ ಮಾಡಬೇಕು ಎಂದು ಮಾಹಿತಿ ಇಲ್ಲಿ ತಿಳಿಸಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ಟಾಟಾ ಇಂಡಿಕಾ DLE ಹಳೆ ಕಾರ್ ಆಗಿರುತ್ತೆ. ಬೆಂಗಳೂರಿಗೆ ಬಂದು ಕರೆ ಮಾಡಿದರೆ ಈ ಒಂದು ಕಾರಲ್ಲಿ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಇಲ್ಲಿ ತಿಳಿಸಿದ್ದಾರೆ. ಆ್ಯಂಡ್ ಇದರ ಒಂದು ಡಿಸೈನ್ ನೋಡೋದಾದರೆ ರೌಂಡೆಡ್ ಯುರೋಪಿಯನ್ ಇನ್ಸ್ಪೈರ್ಡ್ ಹ್ಯಾಚ್ಬ್ಯಾಕ್, ಒಂದು ರೌಂಡ್ ಶೇಪಲ್ಲಿ ಇರುತ್ತೆ. ಆ್ಯಂಡ್ ಬಾಡಿ ಟೈಪ್ ಬಂದುಬಿಟ್ಟು 5 ಡೋರ್ ಹ್ಯಾಚ್ಬ್ಯಾಕ್ ಹೊಂದಿರತಕ್ಕಂಥ ಬಾಡಿ ಟೈಪ್ ಇದೆ. ಸ್ಟಡ್ಡಿ ಸ್ಟೀಲ್ ಬಾಡಿ ವಿತ್ ಸ್ಪೇಸಿಯಸ್ ಇಂಟೀರಿಯರ್, ಒಳಗಡೆ ಒಳ್ಳೆ ಸ್ಪೇಸ್ ಇರುತ್ತೆ. ಆ್ಯಂಡ್ ಇಂಟೀರಿಯರ್ ಬಂದುಬಿಟ್ಟು ಸಿಂಪಲ್ ಡ್ಯಾಶ್ ಬೋರ್ಡ್ ವಿತ್ ಡಿಸೆಂಟ್ ಲೆಗ್ ರೂಮ್ ಆ್ಯಂಡ್ ಹೆಡ್ ರೂಮ್, ಡಿಸೆಂಟ್ ಆಗಿರ್ತಕ್ಕಂಥ ಲೆಗ್ ರೂಮ್ ಮತ್ತು ಹೆಡ್ ರೂಮ್ ಹೊಂದಿರುತ್ತೆ. ಜೊತೆಗೆ ಡ್ಯಾಶ್ ರೂಮ್ ಕೂಡ ತುಂಬಾ ಸಿಂಪಲ್ ಆಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಸ್ನೇಹಿತರೆ 1.4 ಲೀಟರ್ಸ್ ನ್ಯಾಚುರಲಿ ಆಸ್ಪಿರೇಟೆಡ್ ಡೀಸೆಲ್ ಇಂಜಿನ್ ಇರುತ್ತೆ. ಆ್ಯಂಡ್ ಟ್ರಾನ್ಸ್ಮಿಷನ್ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇರುತ್ತೆ. ಮೈಲೇಜ್ ಬಂದುಬಿಟ್ಟು 1 ಲೀಟರ್ ಡೀಸೆಲಲ್ಲಿ 18 ಕಿಲೋಮೀಟರ್ ಒಂದು ಮೈಲೇಜ್ ಇರುತ್ತೆ. ಫ್ಯೂಲ್ ಟೈಪ್ ಪೆಟ್ರೋಲ್ ಆಗಿದ್ದು, ಬ್ರೇಕ್ ಟೈಪ್ ಬಂದುಬಿಟ್ಟು ಫ್ರಂಟ್ ಬ್ರೇಕ್ ಬಂದುಬಿಟ್ಟು ಡಿಸ್ಕ್ ಆಗಿರುತ್ತೆ, ರಿಯರ್ ಬ್ರೇಕ್ ಬಂದುಬಿಟ್ಟು ಡ್ರಮ್ ಟೈಪ್ ಆಗಿರುತ್ತೆ.